ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಗುರುವಿರಲಿ ಎಮ್ಮ ಮಾನಸದಿ. ಪುರಾತನ ಭಾರತದಲ್ಲಿ ಗುರುಕುಲಗಳು ಹೇಗಿದ್ದವು ಮತ್ತು ಗುರುಗಳು ಹೇಗಿದ್ದರು? ಗುರುಕುಲಗಳು ಹೇಗಿರ್ತವೆ ಅಂದ್ರೆ ಗುರುಗಳು ಹೇಗಿರ್ತಾರೋ ಹಾಗಿರ್ತವೆ. ಸಂಪೂರ್ಣವಾಗಿ ಅದು ಗುರುವನ್ನು ಅವಲಂಬಿಸಿದೆ, ಗುರು ಕೇಂದ್ರಿತ ಅದು. ಹಾಗಾಗಿ ಗುರುಗಳು ಹೇಗಿದ್ದರು ಎನ್ನುವುದನ್ನು ತಿಳಿದುಕೊಂಡ್ರೆ ಗುರುಕುಲಗಳು ಹೇಗಿದ್ದು ಎಂಬುದಕ್ಕೆ ತಾನಾಗಿ ಉತ್ತರ ದೊರೆಯುವಂತೆ ಆಗ್ತದೆ. ಕೆಲವಾರು ಲಕ್ಷಣಗಳನ್ನು ನಾವು ಈಗಾಗಲೇ ಗಮನಿಸಿ ಆಗಿದೆ. ಗುರುಗಳು ಹೇಗಿರ್ತಾ ಇದ್ರು ಎನ್ನುವ ಕುರಿತು ಮುಂದುವರಿದ ಭಾಗವಾಗಿ ಮಂತ್ರ ತಂತ್ರ ವಿಶಾರದ ಎಂಬ ಒಂದು ಲಕ್ಷಣವನ್ನು ಇಂದು ವಿವೇಚನೆ ಮಾಡೋಣ. ಗುರುಗಳು ಮಂತ್ರತಂತ್ರ ವಿಶಾರದರಾಗಿರ್ತಾ ಇದ್ರು. ಮಂತ್ರತಂತ್ರ ಅಂದ ಕೂಡಲೇ ನಮಗೆ ಎಲ್ಲೋ ಮನಸ್ಸು ಓಡ್ತದೆ, ಏನೋ ಕಲ್ಪನೆ ಬರ್ತದೆ. ಅದಲ್ಲ ಅಂತಲ್ಲ, ಆದ್ರಷ್ಟೇ ಅಲ್ಲ. ಈಗ ಪುರೋಹಿತರು ಶುಭಾಶುಭ ಕರ್ಮಗಳನ್ನು ಮಾಡಿಸುವಾಗ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಬಾಯಲ್ಲಿ. ಕೈಯಲ್ಲಿ ಅನೇಕ ಕೈಕರಣಗಳನ್ನು ಮಾಡ್ತಾ ಇರ್ತಾರೆ. ಬಾಯಲ್ಲಿ ಹೇಳ್ತಾ ಇರೋದು ಮಂತ್ರ, ಕೈಯಲ್ಲಿ ಮಾಡ್ತಾ ಇರೋದು ತಂತ್ರ. ಈಗ ಸಾಮಾನ್ಯವಾಗಿ ರೂಢಿಯಲ್ಲಿರುವಂಥದ್ದು ಇಷ್ಟೇ, ಕ್ರಿಯಾತ್ಮಕವಾಗಿರುವಂಥದ್ದು ತಂತ್ರ. ಮಂತ್ರ ಎನ್ನುವಂಥದ್ದು ಅದು ಮಹರ್ಷಿಗಳಿಗೆ ಅಂತರಂಗದಲ್ಲಿ ಗೋಚರವಾಗಿರುವಂಥದ್ದು, ಅದು ಬಳಕೆಯಲ್ಲಿರ್ತಕ್ಕಂಥದ್ದು, ಅದು ಪ್ರಯೋಗದಲ್ಲಿ ಇರ್ತಕ್ಕಂಥದ್ದು, ಜೀವದ ಕ್ಷೇಮಕ್ಕೋಸ್ಕರವಾಗಿ ಪ್ರಯೋಗವಾಗ್ತಕ್ಕಂಥದ್ದು, ಅದು ಮಂತ್ರ. ನಾವು ಸ್ವಲ್ಪ ವಿವೇಚನೆ ಮಾಡ್ತಾ ಹೋಗೋಣ. ಮಂತ್ರ ತಂತ್ರ ಅನ್ನೋದಕ್ಕೆ ಎಷ್ಟು ವ್ಯಾಪ್ತಿ ಇದೆ, ಏನು ವ್ಯಾಪ್ತಿ ಇದೆ. ಆಗಲೇ ನಾವು ಹೇಳಿದ ಹಾಗೆ ತಂತ್ರವೆಂಬುದು ಕ್ರಿಯಾತ್ಮಕ, ಮಂತ್ರವೆಂಬುದು ಅದು ಬಾಯಲ್ಲಿ ಹೇಳುವಂಥದ್ದು ಅನ್ಬೇಡಿ, ಅದು ಇಲ್ಲಿಂದ ಬರುವಂಥದ್ದು. ಶ್ರೇಷ್ಠೋ ಹಿ ವೇದ ತಪಸೋಧಿಜಾತಃ ಬ್ರಹ್ಮಜ್ಞಾನ ಹೃದಯೇ ಸಂಭಭೂವ. ವೇದವೆಂಬುದು ಅಥವಾ ಮಂತ್ರವೆಂಬುದು ಬ್ರಹ್ಮಜ್ಞಾನಗಳ ಹೃದಯದಲ್ಲಿ ಹುಟ್ಟಿತು, ಹೊರತು ಬಾಯಲ್ಲಿ ಹುಟ್ಟಿದ್ದಲ್ಲ. ಅದು ಬಾಯಲ್ಲಿ ಹುಟ್ಟಿದ್ದಲ್ಲ. ಬಾಯಲ್ಲಿ ಹುಟ್ಟಿದ್ದು ಕೂಡ ಇದರಿಂದಾಗಿ ಪವಿತ್ರ ಆಗ್ತದೆ. ಉಗುಳು ಮಂತ್ರದೊಟ್ಟಿಗೆ ಬಂದ್ರೆ ಬ್ರಹ್ಮಬಿಂದು ಅಂತ ಹೆಸರು ಅದಕ್ಕೆ. ವಿಪ್ರುಷೋ ಬ್ರಹ್ಮಬಿಂದವ, ಬ್ರಹ್ಮಬಿಂದು ಅಂತ ಹೆಸರು ಅದಕ್ಕೆ. ಬ್ರಹ್ಮ ಅಂದ್ರೆ ಪರಮಾತ್ಮನ ಹೌದು, ಬ್ರಹ್ಮ ಅಂದ್ರೆ ವೇದವೂ ಹೌದು. ಅದು ಪರಮಾತ್ಮನ ಒಂದು ಬಿಂದುವಾಗಿ, ವೇದದ ಒಂದು ಬಿಂದುವಾಗಿ ಮಾರ್ಪಡುತ್ತದೆ ಅದು. ಉಗುಳು ಕೂಡ ಸಾಮಾನ್ಯವಾಗಿ ಉಗುಳು ಅಂದ್ರೆ ಪವಿತ್ರ ಅಂತ ಯಾರು ಭಾವಿಸೋದುಂಟ. ಉಗುಳು ಅಂದ್ರೆ ಅಪವಿತ್ರ ಅಂತ ತಾನೇ ಭಾವನೆ ಇರತಕ್ಕಂಥದ್ದು. ಶಾಸ್ತ್ರವಾದ್ರೂ ಸರಿ, ಪರಿಭಾಷೆ ಆದ್ರೂ ಸರಿ, ಲೌಕಿಕ ಪರಿಭಾಷೆ ಆದ್ರೂ ಸರಿ. ಆದರೆ ವೇದದೊಡನೆ ಬಂದರೆ ಆ ಉಗುಳು ಕೂಡ ಪವಿತ್ರವಾಗ್ತದೆ ಎನ್ನುವುದನ್ನು ನಾವು ಕೇಳ್ತೇವೆ. ಹಾಗಾಗಿ ಮಂತ್ರವೆಂಬುದು ಅದು ಅಂತರಂಗದ ವಸ್ತು ಹೊರತು ಕೇವಲ ನಾಲಿಗೆ ತುದಿಯ ವಸ್ತು ಅಲ್ಲ. ಅದು ನಾಲಿಗೆ ತುದಿದಾದ್ರೆ ಮಾತಿಗೂ ಮಂತ್ರಕ್ಕೂ ಏನು ವ್ಯತ್ಯಾಸ ಹೇಳಿ? ಅದು ಹೃದಯದ್ದು, ಹೃದಯ ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹೃದಯದಲ್ಲೇ ಹುಟ್ಟಿದೆ, ಹೃದಯ ಪೂರ್ವಕವಾಗಿ ಬಂದರೆ ಫಲ ಕೊಡ್ತದೆ. ಸುಮ್ಮನೆ ಮಂತ್ರ ಹೇಳಿದ್ರೆ ಫಲ ಕೊಡ್ತದೆ ಅಂತಲ್ಲ, ಅದರ ಹಿಂದೆ ಭಾವ ಬೇಕು, ಅದರ ಹಿಂದೆ ಹೃದಯ ಸಂಬಂಧ ಬೇಕು. ಅದಿದ್ದಾಗ ಮಾತ್ರವೇ ಅದು ಫಲ ಕೊಡುವಂಥದ್ದು. ಹಾಗಾಗಿ ಮಂತ್ರತಂತ್ರ ಎಂಬುದನ್ನು ನಾವು ಥಾಟ್ಸ್ ಅಂಡ್ ಆಕ್ಷನ್ಸ್ ಅಂತ ಹೇಳ್ಬೋದು. ಮಂತ್ರವೆಂಬುದು ಒಳಗೆ ನಡೆಯುವಂಥದ್ದು, ತಂತ್ರವೆಂಬುದು ಹೊರಗೆ ನಡೆಯುವಂಥದ್ದು. ಮಂತ್ರದ ರಾಜ್ಯ ಒಳಗೆ, ತಂತ್ರದ ರಾಜ್ಯ ಹೊರಗೆ, ಅಂತರಂಗ ಮತ್ತು ಬಹಿರಂಗ. ಆ ಶಬ್ದವನ್ನು ತೆಗೆದುಕೊಂಡ್ರೆ ಈ ಮನು ಮತ್ತು ತ್ರ ಎಂಬ ಎರಡು ಶಬ್ದ ಕೂಡ ಸೇರಿ ಬಂದಿದೆ. ಅದು ಮನು ಎಂಬುದಕ್ಕೆ ಮನನ, ಅವಬೋಧ ಹೀಗೆಲ್ಲ ಅರ್ಥ ಇರುವಂಥದ್ದು. ತ್ರ ಎಂಬುದು ರಕ್ಷಣೆ, ಕಾಪಾಡುವಿಕೆ ಹೇಳ್ತಕ್ಕಂಥದ್ದು. ನಮ್ಮನ್ನು ಕಾಪಾಡ್ತದೆ ನೋಡಿ ಇದು. ಈಗ
ಶಾಸ್ತ್ರ ಅಂದ್ರೆ ಏನು? ಶಾಸನ ಮತ್ತು ತ್ರಾಣನ. ಶಾಸನ ಮತ್ತು ತ್ರಾಣ. ಈ ಶಾಸನ ಅಂದ್ರೆ ಒಂದು ಹೀಗಿರು, ಹೀಗೆ ಮಾಡು ಎಂಬುದಾಗಿ ಆದೇಶ ಮಾಡ್ತದೆ. ಅದು ಆದೇಶ ಮೂಲವಾಗಿ ಏನ್ ಮಾಡ್ತದೆ? ಆದೇಶದ ಮೂಲಕವಾಗಿ ಅಂದ್ರೆ ಕಾಪಾಡ್ತದೆ ಅಂತ ಶಾಸ್ತ್ರ. ಮಂತ್ರ ಅಂದ್ರೂ ಕೂಡ ಹಾಗೆ. ಮಂತ್ರಗಳು ಮನನ ಮಾಡುವುದರಿಂದಾಗಿ ನಮ್ಮನ್ನು ಕಾಪಾಡ್ತವೆ. ಮನನ ಮತ್ತು ತ್ರಾಣ, ಮನನದ ಮೂಲಕವಾಗಿ ನಮ್ಮನ್ನು ಕಾಪಾಡ್ತವೆ. ಹಾಗಾಗಿ ಮಂತ್ರಗಳು ಅಂತ. ಇದನ್ನು ಯಾಕೆ ನಾವು ಪ್ರಸ್ತಾಪ ಪಡ್ತದೆ ಅಂದ್ರೆ, ಮನಸ್ಸಿನ ವಿಷಯ ಇದೆ ಇದರಲ್ಲಿ, ಮನನದ ವಿಷಯ ಇದೆ, ಅಂತರಂಗದ ವಿಷಯ ಇದೆ ಈ ಮಂತ್ರ ಎನ್ನುವಾಗ ಎನ್ನುವುದಕ್ಕೋಸ್ಕರವಾಗಿ. ತಂತ್ರ ಎಂಬುದು ಕ್ರಿಯಾಪದಾನ. ಮೊದಲೇ ನಿಮ್ಗೆ ಹೇಳಿದಾಗೆ ತನು ವಿಸ್ತಾರೆ. ಈ ತನು ನೆನಪು ಮಾಡ್ಕೊಳ್ಳಿ. ತಂತ್ರ ಅನ್ಬೇಕಾದ್ರೆ ತನು ನೆನಪು ಮಾಡ್ಕೊಳ್ಳಿ. ತನು ಶರೀರ, ಕ್ರಿಯೆಗಳು. ಈಗ ಮಂತ್ರ ಅನ್ಬೇಕಾದ್ರೆ ಮನ ನೆನಪು ಮಾಡ್ಕೊಳ್ಳಿ. ಮನದಿಂದ ಮಂತ್ರ, ತನುವಿನಿಂದ ತಂತ್ರ ಅಂತ ಅನ್ಕೊಳ್ಳಿ. ನೀವು ಸಂಬಂಧ ಇದೆ ಅಂತ. ಅದೇ ಧಾತುವಿಂದ ಬಿಟ್ಟಿರ್ತಕ್ಕಂಥದ್ದು. ಮನಃಶಬ್ದವೂ ಕೂಡ ಇದೇ ಧಾತುವಿಂದ ಬಂದಿರತಕ್ಕಂಥದ್ದು. ಹಾಗೆ ತನು ಶಬ್ದವೂ ಕೂಡ ತಂತ್ರ ಶಬ್ದ ಯಾವ ಧಾತುವಿಂದ ಬಂದಿದೆಯೋ ಮೂಲತಃ ಅದೇ ಧಾತುವಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಅಂತರಂಗ ಮತ್ತು ಬಹಿರಂಗಗಳ ವಿಷಯ ಇದು ಮಂತ್ರ ಮತ್ತು ತಂತ್ರ ಎಂದರೆ. ಕೆಲವರ ವಿಚಾರಗಳು ಅದ್ಭುತ, ಇನ್ನು ಕೆಲವರ ಕಾರ್ಯಗಳು ಅದ್ಭುತ. ಗುರುವಾದವನು ಎರಡೂ ಆಗಿರಬೇಕು. ಕೆಲವರು ವಿಚಾರ ಅದ್ಭುತ, ಅದು ಕಾರ್ಯರೂಪಕ್ಕೆ ಬರೋದೇ ಇಲ್ಲ. ವಿಚಾರ ಮಾಡ್ತಾ ಇರ್ತಾರೆ, ವಿಚಾರ ಮಾಡ್ತಾ ಇರ್ತಾರೆ, ವಿಚಾರ ಮಾಡ್ತಾ ಇರ್ತಾರೆ. ಏನ್ ಮಾಡಿದ್ರು? ಕೊನೆಗೆ ವಿಚಾರ ಮಾಡಿದ್ರು ಅಂತಷ್ಟೇ ಅಂತ. ಕೇವಲ ವಿಚಾರ ಮಾಡಿದ್ರಿಂದ ಆಗೋದೇನು ಹೇಳಿ? ಕೇವಲ ಒಳ್ಳೆಯ ವಿಚಾರಗಳನ್ನು ಮಾತ್ರ ಇಟ್ಟುಕೊಂಡು ಜೀವನದಲ್ಲಿ ಅದು ಅನುಷ್ಠಾನಕ್ಕೆ ಬರದಿದ್ರೆ ಏನ್ ಲಾಭ? ವಿಚಾರ ಎಷ್ಟು ಪ್ರಧಾನವೋ ಆಚಾರವು ಅಷ್ಟೇ ಪ್ರಧಾನ. ಆಚಾರ, ಆಚರಣೆ. ವಿಚಾರ ಎಷ್ಟು ಪ್ರಧಾನವೋ ಆಚರಣೆಯು ಕೂಡ ಅಷ್ಟೇ ಪ್ರಧಾನ. ಥಾಟ್ಸ್ ಎಷ್ಟು ಮುಖ್ಯವೋ ಆಕ್ಷನ್ಸ್ ಕೂಡ ಅಷ್ಟೇ ಮುಖ್ಯ ತಾನೆ. ಅಂಥದ್ದೆರಡು ಇದು ಅಂತ. ಅಂಥದ್ದೆರಡು ಇದು. ಒಂದಷ್ಟು ಮರಣದ ಸಮಾಚಾರ, ಇನ್ನೊಂದಷ್ಟು ಕಾರಣದ ಸಮಾಚಾರ, ಕ್ರಿಯೆಯ ಸಮಾಚಾರ. ನಮಗೆ ದಿಲೀಪ ಮತ್ತು ವಸಿಷ್ಠರ ನೆನಪಾಗ್ತದೆ. ಕಾಳಿದಾಸನ ರಘುವಂಶ ಮೊದಲನೇ ಸರ್ಗವೇ ದಿಲೀಪ ಮತ್ತು ವಸಿಷ್ಠರ ಭೇಟಿಯನ್ನು ವರ್ಣನೆ ಮಾಡ್ತಾನೆ. ಕುಲಗುರು ವಸಿಷ್ಠರನ್ನು ಭೇಟಿಯಾಗಲಿಕ್ಕೆ ದಿಲೀಪ ಬಂದಿದ್ದಾನೆ. ಅವರಿಬ್ಬರ ಕುಶಲ ಸಂಭಾಷಣೆ ನಡೀತಾ ಇದೆ. ಅಲ್ಲಿ ದಿಲೀಪ ಒಂದು ಮಾತನ್ನು ಹೇಳ್ತಾನೆ ವಸಿಷ್ಠರಿಗೆ. ತವ ಮಂತ್ರಕೃತು ಮಂತ್ರೈಹಿ ದೂರಾತ್ ಪ್ರಶಮಿತಾರಿಭಿಹಿ ಪ್ರತ್ಯಾದಿಶ್ಯಂತ ಇವಮೇ ದೃಷ್ಟ ಲಕ್ಷ್ಯ ಭಿದ ಶರಾಹ. ಏನು ಹೀಗಂದ್ರೆ, ದಿಲೀಪ ತನ್ನ ಗುರುಗಳ ಮಂತ್ರವನ್ನು ಮತ್ತು ತನ್ನ ಬಾಣವನ್ನು ಹೋಲಿಕೆ ಮಾಡ್ತಾನೆ. ಹೇಗೆ ಅಂದ್ರೆ, ಗುರುಗಳು ಹೇಗಿದೆಯಾ, ಚೆನ್ನಾಗಿದೆಯಾ ಅಂತ ಕೇಳಿದ್ದಾರೆ. ರಾಜನನ್ನು ಕೇಳುವಾಗ ಶತ್ರುಬಾಧೆ ಇದೆಯಾ ಎಲ್ಲ ಕೇಳ್ಬೇಕು ತಾನೆ ಅಂತ. ದಿಲೀಪ ಹೇಳ್ತಾ ಇದ್ದಾನೆ ಹೇಗೆ ಅಂದ್ರೆ, ನನಗೆ ಶತ್ರುಗಳ ಭಯವೇ ಇಲ್ಲ. ಯಾಕೆಂದ್ರೆ ನಾನು ಮಹಾಧನುರ್ಧಾರಿ, ನನ್ನಲ್ಲಿ ಇಂಥ ದಿವ್ಯಾಸ್ತ್ರಗಳಿದೆ, ಶತ್ರುಗಳನ್ನು ನಾನು ಸದೆಬಡೆಯಬಲ್ಲೆ ಎಂಬುದಲ್ಲ ಅವನು ಕೊಡ್ತಾ ಇರುವಂತ ಕಾರಣ. ನಾನು ಚೆನ್ನಾಗಿದ್ದಾನೆ ಯಾಕೆಂದ್ರೆ ಗುರುಗಳ ಮಂತ್ರಗಳಿವೆ ಅಂತ. ಗುರುಗಳ ಮಂತ್ರಗಳಿವೆ. ಮಂತ್ರಕ್ಕೂ ಬಾಣಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಬಾಣವು ದೃಷ್ಟ ಲಕ್ಷ್ಯ ಭಿದ ಅಂತ ಕಣ್ಣು ಮುಂದೆ ಕಂಡ ಲಕ್ಷ್ಯವನ್ನು ಭೇದಿಸಬಲ್ಲದು ಹೊರತು ಕಾಣದ ಲಕ್ಷ್ಯವನ್ನು ಭೇದಿಸಲಾರದು. ಆದರೆ ಗುರುಗಳ ಮಂತ್ರಗಳು ಹಾಗಲ್ಲ. ಅವರು ಎಲ್ಲೋ ಕೂತ್ಕೊಂಡು ಆಶ್ರಮದಲ್ಲಿ, ಕಾಡಿನ ಮಧ್ಯದಲ್ಲಿ, ಋಷಿಯಾಶ್ರಮದಲ್ಲಿ, ತಮ್ಮ ಆಶ್ರಮದಲ್ಲಿ ಕೂತ್ಕೊಂಡು ರಾಜ್ಯದ ಹೊರಗಿರುವ ಶತ್ರುವನ್ನು, ದಿಲೀಪನ ಶತ್ರುವನ್ನು ನಿಗ್ರಹಿಸ್ತಾರೆ. ಅದು ಮಂತ್ರ. ಕಂಡ ಲಕ್ಷ್ಯವನ್ನು ಭೇದಿಸುವುದು ಸುಲಭ ಅಲ್ಲ ಬಾಣಕ್ಕೆ. ಯಾಕೆಂದ್ರೆ ಗುರಿ ಸರಿಯಾಗಬೇಕು. ಗುರಿ ಸರಿ ಇದ್ರೂ ಕೂಡ ಎದುರು ಕುಳಿತನು ಸುಮ್ಮನಿರಬೇಕು ಅಂತೇನಿಲ್ಲ. ಆ ಬಾಣವನ್ನು ತನ್ನ ಬಾಣಗಳಿಂದ ಖಂಡಿಸಬಹುದು. ಕವಚ ಹಾಕಿದಾಗ ಬಾಣ ಕೆಲಸ ಮಾಡದೇ ಇರಬಹುದು. ಹಾಗಾಗಿ ಕಂಡ ಲಕ್ಷ್ಯವನ್ನು ಭೇದಿಸುವುದು ಸಂಶಯ ನನ್ನ ಬಾಣಗಳು. ಆದರೆ ನಿಮ್ಮ ಮಂತ್ರಗಳು ಕಾಣದ ಲಕ್ಷ್ಯವನ್ನು, ನನ್ನ ಶತ್ರುಗಳನ್ನು, ರಾಜ್ಯದ ಹೊರಗಿರ್ತಕ್ಕಂಥ, ರಾಜ್ಯದಿಂದಲೇ ಹೊರಗಿರ್ತಕ್ಕಂಥ ಶತ್ರುಗಳನ್ನು ನಿಗ್ರಹಿಸ್ತವೆ ಎನ್ನುವಾಗ ಆ ಮಂತ್ರಗಳಿದ್ದಾಗ ನನಗೆ ಯಾತರ ಶತ್ರುಬಾಧೆ ಎಂಬುದಾಗಿ ದಿಲೀಪ ತನ್ನ ಕುಶಲವನ್ನು ಗುರುಮಹಿಮೆಯ ಮೂಲಕವಾಗಿ, ಗುರುಮಹಿಮಾ ಗಾನದ ಮೂಲಕವಾಗಿ ತನ್ನ ಕುಶಲವನ್ನು ಬಿತ್ತರಿಸ್ತಾನೆ. ಅಥವಾ ತನ್ನ ಕುಶಲವನ್ನು ಬಿತ್ತರಿಸೋದನ್ನು ಕೂಡ ಗುರುಮಹಿಮಾ ಗಾನವಾಗಿ ಪರಿವರ್ತನೆ ಮಾಡ್ತಾನೆ ದಿಲೀಪ. ಬಹಳ ಸುಂದರವಾಗಿರ್ತಕ್ಕಂಥದ್ದು. ಇಲ್ಲಿ ವಸಿಷ್ಠರ ಅಂತಃಕರಣ,
ಅಲ್ಲಿದೆ ಮಂತ್ರ. ವಸಿಷ್ಠರ ಒಳಗು ಅಲ್ಲಿವೆ ಮಂತ್ರಗಳು. ಇನ್ನು ಬಾಣ ಅಂದ್ರೆ ತಂತ್ರ, ಅದು ಬಹಿರಂಗ, ಅದು ಕ್ರಿಯಾರೂಪ, ಅದು ಕೇವಲ ಭಾವರೂಪ ಅಲ್ಲ, ಬಾಹ್ಯ ರೂಪ ಇದೆ ಅದಕ್ಕೆ. ಬಾಣಕ್ಕೆ ಬಾಹ್ಯ ರೂಪ ಇಲ್ಲದೆ ಇದ್ರೆ ಬಾಣವಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಮಂತ್ರ ತಂತ್ರಗಳಿಗಿರ್ತಕ್ಕಂಥ ಅಂತರವನ್ನು ನಾವಿಲ್ಲಿ ಕಾಣಬಹುದು. ಎರಡೂ ಬೇಕು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಎರಡೂ ಕಡೆ ವಿಶಾರದನಾಗಿರಬೇಕು. ಗುರುವಾದವನು ಅಂತರಂಗ ವಿಶಾರದನಾಗಿರಬೇಕು ಮತ್ತು ಬಹಿರಂಗ ವಿಶಾರದನೂ ಆಗಿರಬೇಕು. ಅಂತರಂಗ ಬಹಿರಂಗಗಳು ಎರಡರಲ್ಲಿಯೂ ಕೂಡ ಲೀಲಾ ಜಾಲವಾಗಿ ಈಜಾಡ ಬಲವನಾಗಿರಬೇಕು ಗುರುವಾದವನು ಎಂಬುದನ್ನು ಇದು ಹೇಳ್ತದೆ. ಒಂದು ಕಥೆ ನೆನಪಾಗ್ತದೆ ನಮಗೆ, ಲೌಕಿಕವಾದ ಕಥೆ ನಿಮಗೇನು ಹೊಸದಾಗಿರ್ಲಿಕ್ಕಿಲ್ಲ, ನಮ್ಮ ಬಾಯಿಂದ ಕೇಳೋದು ಕೂಡ ಹೊಸದಾಗಿರ್ಲಿಕ್ಕಿಲ್ಲ. ಆದರೆ ಇಲ್ಲಿ ಒಂದು ಸಮನ್ವಯ ಇದೆ ಆ ಕಥೆಗೆ. ಆ ಸಲುವಾಗಿ ಈ ಕಥೆಯನ್ನು ನಿಮ್ಮ ಮುಂದೆ ನಿರೂಪಣೆ ಮಾಡ್ತಾ ಇದ್ದೇವೆ. ಒಂದಾನೊಂದು ಕಾಲದಲ್ಲಿ ಒಂದು ರಾಜ್ಯವಿತ್ತು. ಆ ರಾಜ್ಯವು ಬಹಳ ಚೆನ್ನಾಗಿತ್ತು, ವ್ಯವಸ್ಥಿತವಾಗಿತ್ತು. ಯಾಕೆಂದ್ರೆ ಒಳ್ಳೆಯ ಮಂತ್ರಿ ಇದ್ದ ಆ ರಾಜ್ಯಕ್ಕೆ. ಇದು ಬಹಳ ಮುಖ್ಯ. ಒಳ್ಳೆಯ ರಾಜನಿದ್ದ ಎಂಬುದು ಎಷ್ಟು ಮುಖ್ಯವೋ ಅಷ್ಟೇ, ಅಥವಾ ಅದಕ್ಕಿಂತ ಮುಖ್ಯ ಒಳ್ಳೆಯ ಮಂತ್ರಿ ಇರಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ರಾಜನೆಂದ್ರೆ ಮುಖ, ಅದು ಮಂತ್ರಿ ಅಂದ್ರೆ ಮಿದುಳು. ಆಡಳಿತದ ಫೇಸ್ ರಾಜ ಅಂದ್ರೆ ಅದು ಮುಖ, ಅದು ಅಂದ್ರೆ ಅದರ ಹಿಂದಿನ ಮಸ್ತಿಷ್ಕ ಮಂತ್ರಿಯಾಗಿರ್ತಾನೆ. ಇನ್ನು ನಿಮ್ಗೆ ಸರಳವಾಗಿ ಹೇಳಬೇಕು ಅಂದ್ರೆ ಮಂತ್ರಿ ಅಂದ್ರೆ ಮಂತ್ರ, ರಾಜ ಅಂದ್ರೆ ತಂತ್ರ. ಮಂತ್ರಿ ಮಂತ್ರನ ಮಾಡ್ತಾನೆ, ಮಂತ್ರಾಲೋಚನೆಗಳನ್ನು ಮಾಡ್ತಾನೆ, ಅವನು ಅಂತರಂಗದಲ್ಲಿ ರಾಜ್ಯವನ್ನು ಕಟ್ತಾನೆ, ಅದನ್ನೇ ರಾಜ ಬಹಿರಂಗಕ್ಕೆ ತರುತ್ತಾನೆ, ಅದನ್ನೇ ರಾಜ ಎಕ್ಸಿಕ್ಯೂಟ್ ಮಾಡ್ತಾನೆ. ಮಂತ್ರಿಯ ಪ್ಲಾನ್ಗಳನ್ನು ರಾಜ ಎಕ್ಸಿಕ್ಯೂಟ್ ಮಾಡ್ತಾನೆ. ಅದೇ ಆ ಎಕ್ಸಿಕ್ಯೂಷನ್ ಪಾರ್ಟ್ ಏನಿದೆ ಅದು ತಂತ್ರ, ಅದಕ್ಕಿಂತ ಹಿಂದಿನ ಪ್ಲಾನಿಂಗ್ ಪಾರ್ಟ್ ಏನಿದೆ ಅದು ಮಂತ್ರ. ರಾಜ್ಯ ಚೆನ್ನಾಗಿ ನಡೀತಾ ಇತ್ತು, ಯಾಕೆಂದ್ರೆ ಮಂತ್ರಿ ಚೆನ್ನಾಗಿದ್ದ. ಆದ್ರೆ ಮಂತ್ರಿ ಎಷ್ಟು ಕಾಲ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಹೇಳಿ? ಏನಾಯ್ತು, ಅವನಿಗೆ ದುರ್ಬುದ್ಧಿ ಬಂದ್ಬಿಡ್ತಾ ಮಂತ್ರಿಗೆ ಅಂದ್ರೆ ಇಲ್ಲ, ಅದೇನಿಲ್ಲ. ಆದ್ರೆ ದೇಹಕ್ಕೆ ವಯಸ್ಸಾಯ್ತು, ಮನಸ್ಸಿಗೆ ವಯಸ್ಸಾಗದೇ ಇದ್ರು, ಮನಸ್ಸು ಚೆನ್ನಾಗೇ ಇದ್ರು, ದೇಹಕ್ಕೆ ವಯಸ್ಸಾಗ್ತಾ ಬಂದಾಗ ಭವಿಷ್ಯದ ಪ್ರಶ್ನೆ ಬಂತು. ಆ ಸ್ಥಾನ ತುಂಬುವವರು ಯಾರು ಎನ್ನುವ ಪ್ರಶ್ನೆ ಬಂತು. ಮಂತ್ರಿ ಗತಿಸಿದ ಮೇಲೆ ಮತ್ತೊಂದು ವ್ಯಕ್ತಿ ಹುಡುಕೋದಲ್ಲ, ಸಾಕಷ್ಟು ಮೊದಲೇ ತಾನೇ ತಯಾರಿ ಮಾಡಬೇಕಾಗಿರುವಂತದ್ದು. ಮತ್ತೊಬ್ಬನನ್ನು ಮಂತ್ರಿ ಇರುವಾಗಲೇ, ಈಗ ಇರುವ ಮಂತ್ರಿಯ ಮಾರ್ಗದರ್ಶನದಲ್ಲಿ ಮುಂದಿನ ಮಂತ್ರಿಯನ್ನು ತಯಾರು ಮಾಡಬೇಕಲ್ವಾ? ಇವತ್ತಿನ ಮಂತ್ರಿಗಳ ಸ್ಥಿತಿ ಅಲ್ಲದು. ಇವತ್ತು ಮಂತ್ರಿಗಳ ಬಗ್ಗೆ ಈ ಮಾತು ಹೇಳಿದ್ರೆ ನಿಮಗೆ ವಿಚಿತ್ರ ಅಂತ ಅನ್ಸ್ಬಿಡ್ತದೆ ನಮಗೆ. ಈ ಮಂತ್ರಿ ಇನ್ನೊಂದು ಮಂತ್ರಿಯನ್ನು ತಯಾರು ಮಾಡೋದ, ಅವಕಾಶ ಮಾಡಿಕೊಡೋದ? ಇಲ್ಲವೇ ಇಲ್ಲ. ಇವತ್ತು ಆ ರೀತಿಯ ವಾತಾವರಣವೇ ಇಲ್ಲ. ಆದ್ರೆ ಆ ಸುಂದರವಾದ ವ್ಯವಸ್ಥೆಯಲ್ಲಿ ಇದಕ್ಕೊಂದು ಅವಕಾಶ ಇದೆ. ಪರೀಕ್ಷೆಯನ್ನು ಏರ್ಪಡಿಸಲಾಯಿತು. ಹೊಸ ಮಂತ್ರಿಯನ್ನು ಆಯ್ಕೆ ಮಾಡೋ ದೃಷ್ಟಿಯಿಂದ ಒಂದಷ್ಟು ಪ್ಯಾರಾಮೀಟರ್ಸ್, ಒಂದಷ್ಟು ಕ್ರೈಟೀರಿಯಾಸ್ ಇಟ್ಟು ಪರೀಕ್ಷೆಗಳನ್ನು ಏರ್ಪಡಿಸಲಾಯಿತು. ಪರೀಕ್ಷೆಗಳಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಭಾಗವಹಿಸಿದ್ರು. ಕೊನೆಗೆ 2 ಆಯ್ಕೆಯಾದರು. ಅವರೆಲ್ಲರಲ್ಲಿ 2 ಆಯ್ಕೆಯಾದರು. ಆ 2ರಲ್ಲಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿತ್ತು. ಅದಕ್ಕೆ ಸ್ವತಃ ಮಹಾಮಂತ್ರಿಯೇ ಅವರಿಬ್ಬರನ್ನ ಪರೀಕ್ಷೆ ಮಾಡಲಿಕ್ಕೆ ಮುಂದಾಗ್ತಾನೆ. ಒಂದು ವಿಚಿತ್ರವಾದ ಪರೀಕ್ಷೆ ನಡೆಸ್ತಾನೆ. ಆ ಪರೀಕ್ಷೆ ಏನು ಅಂದ್ರೆ, 2 ಸಮಾನ ಗಾತ್ರದ, ಸಮಾನ ಜಾತಿಯ, ಸಮಾನ ಸಾರದ ಮರದ ದಿಮ್ಮಿಗಳನ್ನು ಮುಂದಿಟ್ಟು, ಪಕ್ಕದಲ್ಲಿ 2 ಕೊಡಲಿಗಳನ್ನು, ಒಂದೊಂದು ಮರದ ದಿಮ್ಮಿಯ ಪಕ್ಕದಲ್ಲಿ ಒಂದೊಂದು ಕೊಡಲಿಯನ್ನು ಇಟ್ಟು, ಆ ಇಬ್ಬರಿಗೆ ಹೇಳ್ತಾನೆ, ಯಾರು ಮೊದಲು ಈ ಮರದ ದಿಮ್ಮಿಯನ್ನು ಕಡಿದು ಮುಗಿಸ್ತೀರೋ ಅವರಿಗೆ ಮಂತ್ರಿ ಪದವಿ, ಅವರು ಭಾವಿ ಮಂತ್ರಿಗಳು ಅಂತ. ಹುಚ್ಚು ಅನ್ಸೋದಿಲ್ವಾ? ಏನು ಕೊಟ್ಟಿಗೆ ಕಡಿಯೋ ಕೆಲಸ ಮಂತ್ರಿ ಅಂದ್ರೆ? ಇದು ಒಂದು ಪರೀಕ್ಷೆ ಅಲ್ವಾ? ಎಷ್ಟು ನಮಗೆ ಮೂರ್ಖತನ ತರಿಸ್ಬಿಡ್ತದೆ. ಇಂಥ ಮಂತ್ರಿ ಹೇಗೆ ತಾನೇ ರಾಜ್ಯ ನಡೆಸಿದ್ದ ಅಂತ ಅನಿಸ್ಬಿಡ್ತದೆ. ಹೀಗೆ ಯೋಚನೆ ಮಾಡಬೇಕಾಗಿರೋದು. ರಾಜ್ಯವನ್ನು ಇಷ್ಟಾರು ಕಾಲ ವ್ಯವಸ್ಥಿತವಾಗಿ ನಡೆಸಿದವನು ಈ ಪರೀಕ್ಷೆಯನ್ನು ಯಾಕೆ ಇಟ್ಟಿರ್ಬೋದು?
ಕಟ್ಟಿಗೆ ಕಡಿಯೋದ್ರಲ್ಲಿ ರಾಜ್ಯ ನಡೆಸುವಂತ ಆ ಸಮಾಚಾರಗಳು ಎಲ್ಲಿ ಬರ್ತವೆ? ಬುದ್ಧಿಮತ್ತೆ ವಿಷಯ ಎಲ್ಲಿ ಬಂತು ಅಲ್ಲಿ ಕಟ್ಟಿಗೆ ಕಡಿಯೋದ್ರಲ್ಲಿ ಅಂತ ಸಹಜವಾಗಿ ಅನ್ನಿಸ್ತದೆ ಯಾರಿಗಾದ್ರೂ ಕೂಡ. ಆ ಕಥೆ ಅದೊಂದು ಚಂದಮಾಮದ ಕಥೆ ಅಂತ ಅನ್ಕೊಳ್ಳಿ ನೀವು, ಚೆನ್ನಾಗಿದೆ ಅದು. ಅಕ್ಕಪಕ್ಕ ಮರದ ದಿಮ್ಮಿಗಳಿದೆ, ದಿಮ್ಮಿಗಳ ಪಕ್ಕ ಕೊಡಲಿಗಳಿದೆ. ಪ್ರಾರಂಭ ಒಟ್ಟಿಗೆ ಮಾಡಬೇಕು, ಯಾರು ಮೊದಲು ಪೂರ್ಣ ಮಾಡ್ತಾರೋ ಅವನು ಮಂತ್ರಿ ಆಗ್ತಾನೆ. ಹೀಗೆ ಘೋಷಣೆ ಆಗಿದೆ. ರಾಜ, ಮಂತ್ರಿ, ಇತರ ಸಭಾಸದರು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ಆ ಇಬ್ಬರಲ್ಲಿ ಒಬ್ಬ ತಡೆ ಮಾಡದೆ, ಯಾಕೆಂದ್ರೆ ಒಂದೊಂದು ಕ್ಷಣವೂ ಕೂಡ ಅಮೂಲ್ಯ ಅಂತ, ಒಂದು ಕ್ಷಣವೂ ಅಮೂಲ್ಯ. ಒಂದು ಕ್ಷಣ ಮೊದಲಾದ್ರೆ ಗೆದ್ದು ಬಿಡ್ತಾನಲ್ವಾ. ಒಬ್ಬ ತಡೆ ಮಾಡದೆ ಕೂಡಲೇ ಕೊಡಲಿಯನ್ನು ಕೈಗೆತ್ತಿಕೊಂಡು ದಿಮ್ಮಿಯನ್ನು ಕಡಿಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇನ್ನೊಬ್ಬನು ಕೊಡ್ಲಿಕ್ಕೆ ಕೈಗೆತ್ಕೊಳ್ತಾನೆ. ಇಬ್ರು ಒಟ್ಟಿಗೆ ಕೊಡ್ಲಿಕ್ಕೆ ಕೈಗೆತ್ಕೊಂಡ್ರು. ಒಬ್ಬ ಕಡಿಯಕ್ಕೆ ಶುರು ಮಾಡಿದ, ಇನ್ನೊಬ್ಬ ಹಾಗೆ ನಿಂತು ನೋಡ್ತಾ ಇದ್ದ. ಏನನ್ನು ನೋಡ್ತಾ ಇದ್ದ ಅಂದ್ರೆ ಕೊಡಲಿಯನ್ನು ನೋಡ್ತಾ ಇದ್ದ. ಕೊಡಲಿಯನ್ನು ಏನನ್ನು ನೋಡ್ತಾ ಇದ್ದ? ಎಷ್ಟು ಹರಿತ ಇದೆ ಅಂತ ನೋಡ್ತಾ ಇದ್ದ. ಮುಂದಿನ ಕಾರ್ಯದಲ್ಲಿ ಬಳಸಬೇಕಾದ ಸಾಧನವು ಎಷ್ಟು ಸಮರ್ಥ, ಎಷ್ಟು ಸಕ್ಷಮ, ಅದಕ್ಕೇನಾದ್ರೂ ಸಂಸ್ಕಾರ ಬೇಕಾಗಿದೆಯಾ ಅನ್ನೋದನ್ನು ಗಮನಿಸ್ತಾ ಇದ್ದ. ಹೌದು, ಅದು ಹರಿತ ಇರಲಿಲ್ಲ, ಇದಕ್ಕೆ ಸಂಸ್ಕಾರದ ಅಗತ್ಯ ಇತ್ತು. ಅವನು ಕೂಡಲೇ ಏನ್ ಮಾಡ್ತಾನೆ ಅಂದ್ರೆ ಆ ಕೊಡಲಿಯನ್ನು ಮಸೆದು ಹರಿತ ಮಾಡ್ಲಿಕ್ಕೆ ಆರಂಭ ಮಾಡ್ತಾನೆ. ಇನ್ನೊಬ್ಬ ಮುಂದುವರಿಸಿದಾನೆ, ಏನು ಹುಚ್ಚು, ಅವನಿಗೆ ಸಮಯ ಇಲ್ಲ, ಮಸೀತ ಕೂತಿದಾನಲ್ಲ, ಇರ್ಲಿ ಬಿಡು, ಅವನಿಗೆ ಯೋಗ ಇಲ್ಲ, ಮಂತ್ರಿ ಆಗೋ ಯೋಗ ನನಗಿದೆ ಅನ್ಕೊಂಡು ಅವನು ಮುಂದುವರಿಸಿದ. ಆದ್ರೆ ಎರಡನೇವನು ಸಮಾಧಾನವಾಗಿ ಕೊಡಲೆಯನ್ನು ಮಸೆದು ಹರಿತ ಮಾಡಿ ಬಳಿಕ ಪ್ರಾರಂಭ ಮಾಡಿದ. ಪ್ರಾರಂಭ ಮಾಡಿದ ಮೇಲೆ ಆತನಿಗೆ 5 ಪಟ್ಟು ಬೇಕಾಗೋರು ಈತನಿಗೆ 1 ಪಟ್ಟು ಸಾಕು. ಬಹಳ ವ್ಯತ್ಯಾಸ ಬರ್ತಾ ಇತ್ತು. ಅವನು ದಣಿತಾ ಇದ್ದ. ಯಾರು ಮೊದಲು ಕೊಡಲಿಯನ್ನು ಮಸೀದೆ ಕೂಡಲೇ ಕಡಿಲಿಕ್ಕೆ ಪ್ರಾರಂಭ ಮಾಡಿದ, ಅವನು ಕ್ಷಣ ದಣಿತಾ ಇದ್ದ. ಯಾಕಂದ್ರೆ ಕೊಡಲಿ ಹರಿತಾ ಇಲ್ಲ, ಶಕ್ತಿ ಜಾಸ್ತಿ ಬೇಕು, ಶ್ರಮ ಜಾಸ್ತಿ ಬೇಕು. ಆ ಶ್ರಮಕ್ಕೆ ತಕ್ಕ ಫಲ ಇಲ್ಲ. ಎರಡನೇವನು ತನ್ನ ಸಾಧನವನ್ನು ಸಂಪನ್ನಗೊಳಿಸಿಕೊಂಡವನು, ಅವನ ಕಾರ್ಯ ಬಹಳ ಬೇಗ ಸಾಗ್ತಾ ಇದೆ, ಅವನಿಗೆ ಶ್ರಮ ಕಡಿಮೆ, ಫಲ ಹೆಚ್ಚು. ಕೊನೆಗೆ ಯಾರು ಗೆದ್ರು ಅಂತ ನಮಗೆ ಹೇಳಬೇಕಾಗಿಲ್ಲ. ಯಾರು ಆಮೇಲೆ ಪ್ರಾರಂಭ ಮಾಡಿದನೋ, ಯಾರು ತನ್ನ ಸಾಧನವನ್ನು ಚೆನ್ನಾಗಿ ಹರಿತಗೊಳಿಸಿಕೊಂಡಿದ್ದನೋ ಅವನೇ ಗೆದ್ದಿದ್ದು, ಅವನೇ ಮೊದಲು ಪೂರ್ಣ ಮಾಡಿದ್ದು ಆ ಪರೀಕ್ಷೆಯನ್ನು. ಮಂತ್ರಿ ಮೊದಲು ದಿಮ್ಮಿಯನ್ನು ಕಡಿದು ಪೂರೈಸಿದವನನ್ನು ರಾಜ್ಯದ ಮಂತ್ರಿಯಾಗಿ, ಮುಂದಿನ ಮಂತ್ರಿಯಾಗಿ ಘೋಷಣೆ ಮಾಡ್ತಾನೆ. ಮತ್ತೊಬ್ಬನನ್ನು ಬಿಡಲಿಲ್ಲ, ಅವನನ್ನು ಸೇನಾಪತಿಯನ್ನಾಗಿ ಘೋಷಣೆ ಮಾಡ್ತಾನೆ. ಯಾಕಂದ್ರೆ ಸೇನಾಪತಿ ಇದೇನು ಕಡಿ ಅಂದ್ರೆ ಕಡಿ ಅಂತ. ಆದ್ರೆ ಮಂತ್ರಿ ಹಾಗಲ್ಲ, ಅಲ್ಲಿ ಬುದ್ಧಿಮತ್ತಕ ಕೆಲಸ ಇದೆ, ಅಲ್ಲಿ ವಿವೇಕಕ್ಕೆ ಕೆಲಸ ಇದೆ. ಈ ಕಥೆಯನ್ನು ಯಾಕೆ ಹೇಳಿದ್ವು ಅಂದ್ರೆ, ಮಂತ್ರವಿಲ್ಲದ ತಂತ್ರ ಸೋತು ಹೋಗ್ತದೆ. ಸೇನಾಪತಿಯಾದವನು, ಅವನಿಗೆ ತಂತ್ರ ಇತ್ತು, ಕಾರ್ಯಕಲಾಪದಲ್ಲಿ ದಕ್ಷ ಅವನು, ಆದ್ರೆ ಮಂತ್ರದ ಬೆಂಬಲ ಇಲ್ಲ ಅದಕ್ಕೆ. ಮಂತ್ರ ತಂತ್ರ ಸಮನ್ವಯ ಆದ್ರೆ ಏನಾಗ್ತದೆ ಅಂದ್ರೆ ಮಂತ್ರಿ ಪದವಿ ಸಿಗ್ತಾ ನೋಡಿ, ಪರೀಕ್ಷೆಯಲ್ಲಿ ಗೆದ್ದ ನೋಡಿ, ಜೀವನದ ಪರೀಕ್ಷೆಯಲ್ಲಿ ಗೆಲ್ಲಬಹುದು. ಈ ಮಂತ್ರತಂತ್ರಗಳ ಸಮನ್ವಯವಾದ್ರೆ ಅಂದ್ರೆ ಚಿಂತನೆ ಮತ್ತು ಅದಕ್ಕೆ ತಕ್ಕ ಅದನ್ನು ಸರಿಯಾಗಿ ಕ್ರಿಯಾನ್ವಯ ಮಾಡ್ತಕ್ಕಂಥದ್ದು, ಈ ಪ್ಲಾನ್ಸ್ ಅಂಡ್ ಆಕ್ಷನ್ಸ್, ಇದರಲ್ಲಿ ಸಮನ್ವಯ ಬಂದ್ರೆ ಅವನು ಜೀವನದಲ್ಲಿ ಗೆಲ್ತಾನೆ. ಹಾಗಾಗಿ ಎರಡೂ ತುಂಬಾ ಮುಖ್ಯ ಆಗ್ತಕ್ಕಂಥದ್ದು ಅಂತ. ಈ ಕಥೆ ಎಷ್ಟು ಸುಂದರವಾಗಿದೆ ಅಂದ್ರೆ, ಕಥೆಯನ್ನು ನಾವು ತರ್ಕದ ಮೂಲಕ ಹೊರಗೆ ಹಚ್ಚಬೇಕಾಗಿಲ್ಲ, ತತ್ವ ತಗೊಂಡು ಸಾಕು. ತರ್ಕ ತಗೊಂಡು ಏನ್ ಮಾಡ್ತೀರಿ? ತತ್ವ ತಗೊಳ್ಳಿ, ಏನಾದ್ರು ಆಗ್ತದೆ. ಕಥೆಯ ತತ್ವ ಏನಪ್ಪಾ ಅಂತಂದ್ರೆ, ಸಾಧನಗಳು ತುಂಬಾ ಮುಖ್ಯ. ಸಾಧನಗಳನ್ನು ನಾವು ಹರಿತಗೊಳಿಸಿಕೊಳ್ಬೇಕು. ನಮ್ಮ ಬುದ್ಧಿ, ಆ ಬುದ್ಧಿ ಹೇಗಿರಬೇಕು? ಮುಸಲಾಗ್ರ ಬುದ್ಧಿ ಮತ್ತು ಕುಶಾಗ್ರ ಬುದ್ಧಿ ಅಂತ 2 ಶಬ್ದ ಇದೆ. ಈ ಕುಶಾಗ್ರ ಬುದ್ಧಿ, ಕುಶಾಗ್ರಮತಿ ಎಲ್ಲ ಕೇಳಿದೆ ನಾವು. ಕುಶಾಗ್ರಮತಿ ಅಂದ್ರೆ ಏನು? ಈ ದರ್ಭೆಯ ತುದಿ ಇದೆಯಲ್ಲ, ಕುಶ ಅಂದ್ರೆ ದರ್ಭೆಯ ತುದಿ ಅತ್ಯಂತ ಸೂಕ್ಷ್ಮ, ಅದು ತುಂಬಾ ಸೂಕ್ಷ್ಮ. ಅದು ಹಾಗೆ ಸೂಕ್ಷ್ಮವಾದ ಬುದ್ಧಿಯುಳ್ಳವನು ಕುಶಾಗ್ರಮತಿ. ಮುಸಲಾಗ್ರಮತಿ ಅಂದ್ರೆ, ಮುಸಲ ಅಂದ್ರೆ ಒನಕೆ. ಈ ಉತ್ತರ ಕನ್ನಡದಲ್ಲಿ
ಒಂದು ಸಣ್ಣ ಬೈಗುಳದ ಶಬ್ದ ಇದೆ, ವನಕ್ಕೆ ಅಂತ ಬೈಯೋದನ್ನು ನಾವು ಕೇಳಿದೆ ನಮ್ಮ ಚಿಕ್ಕ ವಯಸ್ಸಲ್ಲಿ. ನಾವೇ ಕೇಳ್ಕೊಂಡಿದ್ದಲ್ಲ, ಹಾಗೆ ಆ ಶಬ್ದ ಬಳಸೋದನ್ನ ನಾವು ಗಮನಿಸ್ತಿದ್ದೇವೆ ಅಂತ. ವನಕ್ಕೆ ಅಂದ್ರೆ ಬುದ್ಧಿ ಇಲ್ಲ ಅಂತ ಅನ್ನೋ ಅರ್ಥದಲ್ಲಿ ವನಕ್ಕೆ ಅನ್ನೋದು ಅದು ಸಂಸ್ಕೃತದ ಹಿನ್ನೆಲೆ ಇದೆ. ಮುಸಲಾಗ್ರಮತಿ, ನಿನ್ನ ಬುದ್ಧಿ ವನಕ್ಕೆ ಅಂತೆ, ಅದು ಸೂಕ್ಷ್ಮ ಅಲ್ಲ, ಅದು ಸ್ಥೂಲ, ಅದು ಅಂತ ಸೂಕ್ಷ್ಮಕ್ಕೆ ಹೋಗ್ಬೇಕು. ಹಾಗಾಗಿ ಆ ಅರ್ಥದಲ್ಲಿ ಇರ್ತಕ್ಕಂಥದ್ದು ಆ ಹಳೆಯ ಬೈಗುಳದ ಶಬ್ದಗಳೆಲ್ಲ ಒಳ್ಳೆ ಶಬ್ದಗಳು, ಅದು ಬೈಗುಳ ಅಲ್ಲ. ಅದು ಇನ್ನೊಂದು ಪ್ರವಚನದಲ್ಲಿ ನಾವು ಬೇರೆ ನಮ್ಮ ಪಾಠದಲ್ಲಿ ನೆನಪು ಮಾಡ್ಕೊಂಡಿದ್ರೆ ಇಲ್ಲಿ ಪುನಃ ಇಲ್ಲಿ ಉಲ್ಲೇಖ ಮಾಡ್ತೇವೆ. ಈ ಯಾರಿಗಾದ್ರು ವಿದ್ಯೆ ಸರಿಯಾಗಿ ಹತ್ತದೇ ಇದ್ರೆ ಅಥವಾ ಹೇಳಿದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ದನ ಕಾಯೋಕ್ ಹೋಗು ಅಂತ ಹೇಳೋ ಪದ್ಧತಿ ಇದೆಯಲ್ಲ, ಅದು ಆಶೀರ್ವಾದ, ಅದು ಬೈಗುಳ ಅಲ್ಲ. ಅದು ಯಾಕೆಂದ್ರೆ ಗೋವಿನ ಸಹವಾಸ ಮಾಡಿದ್ರೆ ಅದು ನಮ್ಮ ಬುದ್ಧಿಯನ್ನು ಚುರುಕು ಮಾಡುತ್ತದೆ. ಗೋವಿನ ಸಾನ್ನಿಧ್ಯ, ಗೋಘೃತ ಅಥವಾ ಗೋಕ್ಷೀರ ಇದೆಲ್ಲ ಬುದ್ಧಿಯನ್ನು ಚುರುಕು ಮಾಡ್ತಕ್ಕಂಥವು. ಯಾರಿಗಾದ್ರೂ ಬುದ್ಧಿ ಕಡಿಮೆ ಅಂತ ಅನ್ಸಿದ್ರೆ ಚಿಕಿತ್ಸೆ ಅದು ಅಂತ. ಹೋಗು ಗೋವಿನ ಸೇವೆ ಮಾಡು, ಗೋವಿನ ಸಹವಾಸ ಮಾಡು. ಸತ್ಯಕಾಮ ಜಾಬಾಲ 400 ಗೋವುಗಳನ್ನ 1000 ಮಾಡ್ಕೊಂಡು ಬಂದು ಗುರುಗಳು ಹೇಳಿದ್ದಷ್ಟು, ನನಗೆ ಬೇರೆ ಏನು ಹೇಳಿದ್ದಲ್ಲ. ಈ 400 ಗೋವುಗಳು 1000 ಆಗುವಷ್ಟು ಸಮಯದಲ್ಲಿ ಬೇರೆ ಯಾರು ಅವನ ಜೊತೆಗಿಲ್ಲ, ಕಾಡಿನಲ್ಲಿ ಅವನು ಗೋವುಗಳು ಮಾತ್ರ. ಗೋವುಗಳ ಸಹವಾಸವನ್ನು ಕೆಲವಾರು ಸಮಯ ಮಾಡಿದ ಸತ್ಯಕಾಮ ಮರಳಿ ಆಶ್ರಮಕ್ಕೆ ಬರುವಾಗ ಬ್ರಹ್ಮಜ್ಞಾನಿಯಾಗಿದ್ದ. ಬ್ರಹ್ಮವಿಧಿ ಪ್ರತಿಭಾಸಿ, ಬ್ರಹ್ಮಜ್ಞಾನಿ ಅಂತ ತೋರ್ತಾ ಇದ್ದೀ ಅಂತ ಗುರುಗಳು ಅವನನ್ನು ಸಂಬೋಧನೆ ಮಾಡುವಂತ ಸ್ಥಿತಿ ಬಂದಿತ್ತು. ಇದೇ ಇದೆ ಅಷ್ಟೇ. ಹಾಗಾಗಿ ಈ ಬೈಗುಳುಗಳನ್ನು ನಾವು ಬೈದ್ರೆ ಹೀಗೆ ಬೈಬೇಕು ಅಂತ, ಬೈದ್ರೆ ಏನೇನೋ ಹೇಗೇಗೋ ಬೈಯೋದಲ್ಲ. ಆ ಬೈಯೋದು ಕೂಡ ಹಿತಕ್ಕಾಗಿದ್ದಾನೆ ಅಂತ. ನಿಜವಾದ ಅರ್ಥದಲ್ಲಿ ಬೈಗುಳ ಅದೇನದು? ಅದು ತಪ್ಪನ್ನು ತಿದ್ದುವ ಪ್ರಯತ್ನ, ಅದು ಆ ಜೀವನಗಳನ್ನ ಒಳ್ಳೇದು ಮಾಡೋ ಪ್ರಯತ್ನ. ಅದು ವಾತ್ಸಲ್ಯ ಒಳಗಿಲ್ಲದೆ ಇದ್ರೆ ಬೈಗುಳ ನಿಜವಾದ ಅರ್ಥದ ಬೈಗುಳ ಹೊರಗೆ ಬರೋದೇ ಇಲ್ಲ ಅಂತ. ಅದು ತೊಂದರೆ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ, ಅದು ಒಳ್ಳೇದು ಮಾಡ್ತಕ್ಕಂಥ ಪ್ರಕ್ರಿಯೆ. ತಾಯಿಯೋ ತಂದೆಯೋ ಗುರುಗಳು ಮಾಡಬೇಕಾಗ್ತದೆ ಅದನ್ನ ಅಂತ. ಅವರು ಮಾಡದೇ ಇದ್ರೂ ತಪ್ಪಾಗ್ತದೆ, ಮಾಡಬೇಕಾದ ಸಮಯದಲ್ಲಿ ಮಾಡದೇ ಇದ್ರೆ ಮಗುವಿನ ಜೀವನ ಹಾಳಾಗ್ತದೆ. ಹಾಗೆ ಮಾಡಿದ್ದನ್ನು ತಪ್ಪಾಗಿ ಅರ್ಥೈಸ್ಕೊಂಡ್ರೆ ಆ ವಿದ್ಯಾರ್ಥಿ ಕೂಡ, ಆ ಮಗು ಕೂಡ ಅವನು ಮೂರ್ಖನಾಗ್ತಾನೆ. ಯಾಕೆಂದ್ರೆ ಅವನ ಒಳಿತಿಗೋಸ್ಕರ ಇರ್ತಕ್ಕಂಥದ್ದು. ಶಾಸ್ತ್ರಗಳ ಬಗ್ಗೆ ಒಂದು ಮಾತಿದೆ, ಮಾತಾಪಿತೃ ಸಹಸ್ರೇಭ್ಯೋ ವತ್ಸರತರಂ ಶಾಸ್ತ್ರಂ. ಶಂಕರಾಚಾರ್ಯರ ಮಾತು, ಮಾತಾಪಿತೃ ಸಹಸ್ರೇಭ್ಯೋ ವತ್ಸರತರಂ ಶಾಸ್ತ್ರಂ. ಶಾಸ್ತ್ರ ಅಂದ ತಕ್ಷಣ ಏನಪ್ಪಾ ಇದು ಒಂದು ಉಪದ್ರವ ಶಾಸ್ತ್ರದ್ದು, ಅಂದ್ರೆ ನಿಂತರೆ ಕೂತ್ರೆ ಅದು ತಿನ್ಬೇಡ, ಇದು ಕುಡಿಬೇಡ, ಅದು ಮುಟ್ಬೇಡ, ಇದು ಮಾಡಬೇಡ, ಏನಪ್ಪಾ ಇವ್ರ ಕಾಟ ಅಂತ ಅನಿಸ್ಬಿಡ್ತದೆ. ಆದ್ರೆ ಶಂಕರಾಚಾರ್ಯರು ಹೇಳ್ತಾರೆ, 1000 ತಾಯಿ ತಂದೆಯರ ವಾತ್ಸಲ್ಯ ಸೇರಿಕೊಂಡಿದೆ ಶಾಸ್ತ್ರದಲ್ಲಿ. 1000 ತಾಯಿ ತಂದೆಯರ ವಾತ್ಸಲ್ಯವನ್ನು ಗುಡ್ಡೆ ಹಾಕಿದರು, ಮೊತ್ತ ಮಾಡಿದ್ರು, ಅದಕ್ಕಿಂತ ಹೆಚ್ಚು ವಾತ್ಸಲ್ಯ ಶಾಸ್ತ್ರಕ್ಕಿದೆ. ವತ್ಸಲ ತರಂ ಶಾಸ್ತ್ರಂ. 1000 ತಾಯಿ ತಂದೆಯರ ವಾತ್ಸಲ್ಯಕ್ಕಿಂತ ಮಿಗಿಲಾದ ವಾತ್ಸಲ್ಯ ಉಳ್ಳದ್ದು ಶಾಸ್ತ್ರ. ಅಂದ್ರೆ ಅದು ನಿಮ್ಗೆ ಕಠೋರ ಅಂತ ಅನ್ಸಿದ್ರು, ನಿಮ್ಗೆ ಶುಷ್ಕ ಅಂತ ಅನ್ಸಿದ್ರು, ಪ್ರಿಯವಲ್ಲ ಅಂತ ಅನ್ಸಿದ್ರು, ವಾಸ್ತವವಾಗಿ ಅದು ನಿಮ್ಮ ಹಿತಕ್ಕೋಸ್ಕರ ಇದೆ. ಹತಕ್ಕೋಸ್ಕರ ಇಲ್ಲ, ಹಿತಕ್ಕೋಸ್ಕರ ಇದೆ, ಶ್ರೇಯಸ್ಸಿಗೋಸ್ಕರ ಇದೆ. ಹಾಗೆ ಇವು ಅಂತ. ಹಾಗಾಗಿ ಇಲ್ಲಿ ಏನಂದ್ರೆ ಆ ಬುದ್ಧಿಮತ್ತೆ, ಮಂತ್ರ ತಂತ್ರ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಇದ್ವಲ್ಲ. ಈ ಮಂತ್ರಿಯಾದವರು ಯಾಕೆ ಮಂತ್ರಿಯಾದ, ಭಾವಿ ಮಂತ್ರಿಯಾದ ಅಂದ್ರೆ ಈ ಬುದ್ಧಿಮತ್ತೆಯ ಕಾರಣಕ್ಕೆ. ಸಾಧನಗಳನ್ನು, ನಮ್ಮ ಬುದ್ಧಿಯನ್ನು ನಾವು ಹರಿತಗೊಳಿಸ್ಕೊಳ್ಬೇಕು. ಕೊಡಲಿ ಹರಿತಗೊಳಿಸ್ಕೊಳ್ಳೋದು ಅನ್ನೋದು ಬರೀ ಒಂದು ಉದಾಹರಣೆ ಅಷ್ಟೇ. ಈ ಮರವನ್ನು ಕಡಿಯಲಿಕ್ಕೆ ಕೊಡಲಿ ಸಾಧನ, ಜೀವನ ಮಾಡಲಿಕ್ಕೆ ಮನಸ್ಸು ಸಾಧನ, ಬುದ್ಧಿ ಸಾಧನ. ಈ ಬುದ್ಧಿಯನ್ನು ಸೂಕ್ಷ್ಮವಾಗಿಸಿಕೊಳ್ಳಬೇಕು, ಹರಿತವಾಗಿಸಿಕೊಳ್ಳಬೇಕು. ಹಾಗೆಯೇ ಒಂದು ಕಾರ್ಯವನ್ನು ಮಾಡಬೇಕು ಅಂದ್ರೆ ಧಡಂಬೆಂದು ಹೋಗಿ ಕಾರ್ಯಕ್ಕೆ ನುಗ್ಗಿ ಬಿಡೋದಲ್ಲ, ಸಾವಧಾನವಾಗಿ ಒಂದು ವಿಶ್ಲೇಷಣೆ ಮಾಡಿ ಒಂದು ಪ್ಲಾನ್ ಬೇಕು ಅಂತ. ಇದು ಏನು ಮಾಡ್ಬೋದು, ಒಟ್ಟು ಕಾರ್ಯ ಏನು, ಅದಕ್ಕಿರೋ ಸವಾಲುಗಳೇನು, ಕಾರ್ಯಗಳನ್ನು ಮಾಡೋದು ಹೇಗೆ, ಸಲಕರಣೆಗಳು ಯಾವುದು, ಇದನ್ನೆಲ್ಲ ನೋಡ್ಬೇಕಲ್ವಾ. ಪ್ರಾಪರ್ ಪ್ಲಾನಿಂಗ್ ಬೇಕಲ್ವಾ. ಆ ಪ್ರಾಪರ್ ಪ್ಲಾನಿಂಗ್ ಅನ್ನು ಹೇಳ್ತದೆ ಈ ಕಥೆ ಅಂತ. ಅದು ತುಂಬಾ ಮುಖ್ಯ ಅನ್ನೋದು ಒಂದು. ಇನ್ನೊಂದು ಸಾಧನ ಸಂಪತ್ತಿ, ಸಾಧನೆಗಳನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತದೆ. ಹಾಗಾಗಿ ಆ ಕಥೆಗೆ ತುಂಬಾ ಅರ್ಥ ಇರ್ತಕ್ಕಂಥದ್ದು ಅಂತ. ಗುರುವಾದವನು ಹೀಗಿರ್ಬೇಕು. ಅವನು ಪಾಠ ಮಾಡೋ ಸಮಯ ಬಂದಾಗ ಹೋಗಿ ಪಾಠ ಮಾಡಿಬಿಡೋದಲ್ಲ. ಅದಕ್ಕಿಂತ ಹಿಂದೆ ನೋಡಿ, ಇದನ್ನ ಸರಳವಾಗಿ ಹೇಳ್ಬೋದು ನಿಮಗೆ. ಅದನ್ನ ಈ ಮಂತ್ರ ತಂತ್ರ ಅಂದ್ರೆ ಏನು ಅಂತ. ಈ ಪಾಠ ಮಾಡೋಕ್ಕಿಂತ ಮುಂಚೆ ಅವನು ಸಿದ್ಧತೆ ಮಾಡಬೇಕು ಬೇಡ. ಯಾವುದೇ ಗುರುವಾದವನು
ಪಾಠ ಮಾಡುವ ಮುನ್ನ ಸಿದ್ಧತೆ ಮಾಡಬೇಕು ಬೇಡ, ಅದು ಅವನೊಳಗೆ ನಡೀತದೆ ಆ ಸಿದ್ಧತೆ. ಇವತ್ತು ನಾನು ಏನು ವಿಷಯ ಪಾಠ ಮಾಡಬೇಕು, ಅದನ್ನು ಹೇಗೆ ನಾನು ಮಂಡಿಸಬೇಕು, ಮಕ್ಕಳಿಗೆ ಅರ್ಥವಾಗುವಂತೆ ಹೇಗೆ ಮಂಡಿಸಬೇಕು, ಏನು ಉದಾಹರಣೆ ಕೊಡಬೇಕು, ಆಕರಗಳು ಎಲ್ಲೆಲ್ಲಿ ಇರ್ಬೋದು, ಆಕರಗಳಿಂದ ವಿಷಯ ಸಂಗ್ರಹ ಮಾಡಬೇಕು, ಇವೆಲ್ಲ ಬೇಕಲ್ವಾ, ತಯಾರಿ ಬೇಕಲ್ವಾ. ಪೂರ್ವಾವಲೋಕನ ಎಂಬ ಶಬ್ದ ಬಳಸಿದ್ದಾರೆ. ಪೂರ್ವಾವಲೋಕನ, ಮೊದಲು ನೋಡ್ಕೊಳ್ಬೇಕು, ಮೊದಲು ಗಮನಿಸ್ಕೊಳ್ಬೇಕು, ಅದು ಮಂತ್ರ. ಆಮೇಲೆ ಪಾಠ ಮಾಡ್ತಾನಲ್ಲ ಅದು ತಂತ್ರ. ಮೊದಲು ನೋಡ್ಕೊಳ್ಳುವಂಥದ್ದು ಮಂತ್ರದ ಪಾಠ, ಮನನದಿಂದ ಮಂತ್ರ. ಮತ್ತೆ ಪಾಠ ಮಾಡುವಂಥದ್ದು ತನ್ನ ವಿಸ್ತಾರೆ ಅಂತ, ಅಂದ್ರೆ ಅಂತರಂಗದೊಳಗಿರೋದನ್ನ ಮುಖದ ಮೂಲಕ, ಬಾಯಿಯ ಮೂಲಕ ವಿಸ್ತರಿಸಿ ಬಿತ್ತರಿಸಿ ಶಿಷ್ಯರಿಗೆ ನೀಡುವಂಥದ್ದು. ಹಾಗಾಗಿ ಮಂತ್ರ ತಂತ್ರ ಅಂದ್ರೆ ನೀವು ಇಷ್ಟು ಸುಲಭ ತಗೊಳ್ಬೋದು ಅದನ್ನ. ಪೂರ್ವಾವಲೋಕನವೇ ಮಂತ್ರ, ಪಾಠವೇ ತಂತ್ರ. ಇದು ಬೇಕು ಬೇಡ? ಬೇಕೇ ಬೇಕು ತಾನೆ. ನಮಗೆ ನಮ್ಮ ಉಪಾಧ್ಯಾಯರು ರಾಮಭದ್ರಾಚಾರ್ಯ ನೆನಪಾಗ್ತದೆ. ಅವರ ಮೇಧೆ ಅದ್ಭುತವಾಗಿರುವಂಥದ್ದು. ಅವರಿಗೆ ಯಾವುದಕ್ಕೂ ಯಾವ ಪೂರ್ವ ತಯಾರಿ ಬೇಕಿರಲಿಲ್ಲ. ಒಂದು ಕೂತ್ಕೊಂಡ್ರೆ ಸರಸ್ವತಿ ಗಂಗೆ ಹರಿದಂತೆ ಹರಿತಾ ಇತ್ತು. ಇಡೀ ಪ್ರಕೃತಿ ಅವರಿಗೆ ಉದಾಹರಣೆಯ ಭಂಡಾರ ಆಗಿರ್ತಿತ್ತು. ಪ್ರಕೃತಿಯಿಂದ ಉದಾಹರಣೆಗಳನ್ನ ತೆಗೆದುಕೊಂಡು ಕೊಡ್ತಾ ಇದ್ರು. ಒಂದೊಂದು ಪದವನ್ನು ಕೂಡ ವಿಶ್ಲೇಷಣೆ ಮಾಡಿ ಎಳೆ ಎಳೆಯಾಗಿ ಬಿಡಿಸಿ ಅದರ ಮೂಲ ಅರ್ಥಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಸಾಮಾನ್ಯ ಪಾಂಡಿತ್ಯ ಅದು. ಚಿಕ್ಕ ವಯಸ್ಸಿನಲ್ಲಿ ಬಹಳ ಕಷ್ಟಪಟ್ಟು ಓದಿರ್ತಕ್ಕಂಥವ್ರು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಕಷ್ಟಪಟ್ಟು ಓದಿರ್ತಕ್ಕಂಥವ್ರು, ಅನೇಕ ಶಾಸ್ತ್ರಗಳಲ್ಲಿ ವಿಶಾರದರಾಗಿರ್ತಕ್ಕಂಥವ್ರು, ಪಾಠ ಪ್ರವಚನ ಜೀವನ ಇಡೀ ಮಾಡಿರ್ತಕ್ಕಂಥವ್ರು. ನಮಗೆ ಪಾಠ ಮಾಡುವಾಗ ಅವರಿಗೆ 70 ದಾಟಿತ್ತು, 70ರಿಂದ 80ರ ಮಧ್ಯೆ ಅವರ ವಯಸ್ಸಿತ್ತು. ಆದರೆ ಅವರು ಯಾವಾಗಲೂ ಹೇಳ್ತಾ ಇದ್ದಿದ್ದು ಗುರುತು ಹಾಕೊಳ್ಳದೆ, ಅಂದ್ರೆ ಮೊದಲು ಚಿಂತಿಸಿ ಏನನ್ನು ಪಾಠ ಮಾಡಬೇಕು, ಹೇಗೆ ಪಾಠ ಮಾಡಬೇಕು, ಯಾವ್ಯಾವ ರೀತಿ ಆಕಾರಗಳನ್ನು ಬಳಸ್ಕೊಳ್ಬೇಕು ಅನ್ನೋದನ್ನ ಮೊದಲು ಚೆನ್ನಾಗಿ ಚಿಂತಿಸಿ ಗುರುತು ಹಾಕೊಳ್ಳೋದನ್ನು ನೋಟ್ ಮಾಡಿಕೊಳ್ಳದೆ ಪಾಠ ಮಾಡಬಾರದು ಅಂತ ಅವ್ರು ಮಾಡ್ತಿರ್ಲಿಲ್ಲ. ಅವ್ರು ಪ್ರವಚನ ಮಾಡಿದ್ರು ಕೂಡ ಅದೇ ರೀತಿ ಮಾಡ್ತಾ ಇದ್ದಿದ್ದು. ಅದೆಷ್ಟೋ ಬಾರಿ ಅದನ್ನು ಮೀರಿ ಅವರ ವಾಗ್ಜರಿ ಅದು ಹರಿತಾ ಇತ್ತು. ಯಾವ್ಯಾವುದೋ ವಿಷಯಗಳು ತಾನಾಗಿ ಶಿಷ್ಯರ ಕಡೆಗೆ ಅದು ತಾಮುಂದು ಎನ್ನುವಾಗಿ ಧಾವಿಸ್ತಾ ಬರ್ತಾ ಇತ್ತು ಅನ್ನೋ ವಿಷಯ ಬೇರೆ. ಆದರೆ ಅವರು ಅದಿಲ್ಲದೆ ಮಾಡ್ತಿರ್ಲಿಲ್ಲ ಅಂತ. ಹಾಗಾಗಿ ಇದು ಬೇಕು. ಯಾಕಂದ್ರೆ ಶಿಷ್ಯನ ಜೀವನವನ್ನು ರೂಪಿಸ್ತಕ್ಕಂಥ ಕಾರ್ಯ ನಮ್ಮದು. ಅದೇನು ಸಣ್ಣ ವಿಷಯ ಅಲ್ಲ. ಒಂದು ಗೊಂಬೆ ತಯಾರು ಮಾಡಬೇಕಾದ್ರೆ ಎಷ್ಟು ಜವಾಬ್ದಾರಿ ಇದೆ ನೋಡಿ. ಒಂದು ಗೊಂಬೆ ತಯಾರು ಮಾಡಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಆಗ್ಬಿಟ್ರೆ ನೋಡಿ, ಒಂದು ಕಣ್ಣನ್ನ ಬಿಡಿಸ್ಬೇಕಾದ್ರೆ ಒಂದು ಸ್ವಲ್ಪ ಒಂದು ಪಾಪೆ ಈ ಕಡೆ, ಒಂದು ಪಾಪೆ ಆ ಕಡೆ ಆಗಿದೆ ಅಂತ ಅನ್ಕೊಳ್ಳಿ. ಒಂದೇ ಕಣ್ಣಿನ ಒಂದು ಪಾಪೆ ಎಲ್ಲ ಇಡೀ ಇದು ಚೆನ್ನಾಗಿದೆ ಗೊಂಬೆ. ಒಂದು ಕಣ್ಣಿನ ಒಂದು ಪಾಪೆ ಮಾತ್ರ ಸ್ವಲ್ಪ ಈ ಕಡೆ ಬಂದಿದೆ ಅಂದ್ರೆ ಹೇಗೆ, ಎಷ್ಟು ಸುಂದರವಾಗಿರ್ಬೋದು ನಮ್ಮ ಮೂರ್ತಿ. ಒಂದು ಚಿತ್ರ ಬಿಡಿಸುವಾಗ ಒಂದು ಗೆರ ಹೀಗೆ ಅಡ್ಡ ಎಳೆದು ಹೋದ್ರೆ ಹೇಗಿರ್ಬೋದು ಹೇಳಿ. ಹೀಗಿರುವಾಗ ಅದೇನು ಒಂದು ಗೊಂಬೆ ಹೆಚ್ಚು ಕಡಿಮೆ ಮತ್ತೊಂದು ಗೊಂಬೆ ಮಾಡ್ಬೋದು, ಒಂದು ಚಿತ್ರ ಹಾಳಾದ್ರೆ ಇನ್ನೊಂದು ಚಿತ್ರ ಮಾಡ್ಬೋದು, ತಿದ್ದಬಹುದು ಅಲ್ಲೇ. ಆದರೆ ಒಂದು ಮಗುವಿನ ಮನಸ್ಸು, ಒಂದು ಮಗುವಿನ ಜೀವನವನ್ನು ರೂಪಿಸುವಾಗ ಜವಾಬ್ದಾರಿ ಎಷ್ಟಿದೆ. ತಯಾರಿ ಬೇಡವ ಅದಕ್ಕೆ. ಬೇಜವಾಬ್ದಾರಿಯಿಂದ ನೇರವಾಗಿ ಹೋಗಿ ಕೂತ್ಕೊಂಡು ಶುರು ಮಾಡ್ಬಿಡೋದ? ಅಲ್ಲ. ಮತ್ತೆ ಮಗುವಿಗೆ ನಾವೇನು ಹೇಳಿದಂತ, ಏನು ಉಪದೇಶ ಮಾಡಿದಂತ ಆಯ್ತು. ಮಗುವಿಗೆ ನಾವೇನು ಹೇಳಬೇಕು? ದೃಷ್ಟಿಪೂತಂ ನೆಸೆತ್ಪಾದಂ ಅಂದ್ರೆ ಕಾಲಿಡುವ ಮೊದಲು ಕಣ್ಣಿಡು. ನೋಡ್ಕೋ ಎಲ್ಲಿ ಕಾಲಿಡ್ತಾ ಇದೀಯ ಅಂತ. ಮುಳ್ಳಿದೆಯಾ, ಕಲ್ಲಿದೆಯಾ, ಅಲ್ಲಿ ಎತ್ತರ ಇದೆಯಾ, ತಗ್ಗಿದೆಯಾ, ಕಣ್ಣಿಟ್ಟಲ್ಲಿ ಕಾಲಿಡುವ ಮೊದಲು ಕಣ್ಣಿಡು. ದೃಷ್ಟಿಪೂತಂ ನೆಸೆತ್ಪಾದಂ, ದೃಷ್ಟಿಪೂತವಾಗಿರ್ಬೇಕು, ನಮ್ಮ ದೃಷ್ಟಿ ಬಿದ್ದಿರಬೇಕು, ಅಲ್ಲಿಯೇ ಕಾಲಿಡಬೇಕು ಎಂಬುದೇನನ್ನು ಹೇಳ್ತದೆ. ಪ್ಲಾನಿಂಗ್ ಅದು ಬೇಕು. ಏನೇ ಮಾಡುವ ಮೊದಲು ಪ್ಲಾನಿಂಗ್ ಬೇಕು ಅನ್ನೋದನ್ನ ಹೇಳ್ತದೆ ಆ ಒಂದು ಸೂಕ್ತಿ. ಶಿಷ್ಯನಿಗೆ ಇದನ್ನು ಉಪದೇಶ ಮಾಡ್ಲಿಕ್ಕೆ ಆಗದೆ ಇದ್ರೆ, ತನ್ನ ಉದಾಹರಣೆ ಮೂಲಕ ಅದನ್ನು ಉಪದೇಶ ಮಾಡ್ಲಿಕ್ಕೆ ಆಗದೆ ಇದ್ರೆ ಅವನು ಯಾವ ಸೀಮೆಯ ಗುರು? ಅವನ ಗುರುತ್ವಕ್ಕೆ ಏನು ಅರ್ಥ ಹೇಳಿ? ಇಲ್ಲಿಂದಲೇ ಪ್ರಾರಂಭ ಅದು ಅಂತ. ಒಂದು ಪಾಠ ಮಾಡೋದು ಮತ್ತು ಪಾಠ ಕೇಳೋದು, ಅದಕ್ಕೂ ಕೂಡ ತಯಾರಿ ಬೇಕು. ಪಾಠ ಕೇಳೋದಕ್ಕೂ ಕೂಡ ಮತ್ತೆ ಕೇಳಿದ ಮೇಲೆ ಕೆಲಸ ಇದೆ. ಸಾಮಾನ್ಯವಾಗಿ ಶಿಷ್ಯನಿಗೆ ಆಮೇಲೆ ಕೆಲಸ ಜಾಸ್ತಿ, ಪಾಠ ಕೇಳಿದ ಮೇಲೆ ಕೆಲಸ ಜಾಸ್ತಿ. ಅವನು ಮನೆಗೆ ಹೋಗಿ ಹೋಮ್ವರ್ಕ್ ಮಾಡಬೇಕು. ಆದರೆ ಗುರುವಿಗೆ ಪಾಠ ಮಾಡೋಕ್ಕಿಂತ ಮೊದಲು ಕೆಲಸ ಜಾಸ್ತಿ ಅಂತ. ಹಾಗಾಗಿ ಅದು ಪೂರ್ವಾವಲೋಕನ ಉತ್ತರಾವಲೋಕನ ಅನ್ನೋ ಮ್ಯಾಗೆ ಹೋಗ್ತದೆ ಆ ಗುರು ಶಿಷ್ಯರದ್ದು. ತಾನೇ ಅದನ್ನು ಮಾಡದೇ ಇದ್ರೆ ಶಿಷ್ಯನಿಗೆ ಅವನು ಏನು
ಏನು ಉದಾಹರಣೆ ಕೊಟ್ಟಾನೋ ಅನ್ನೋದಕ್ಕಿಂತ ಏನು ಉದಾಹರಣೆ ಆದಂತೆ ಆಯ್ತು ಅವನು ಸ್ವತಃ ಅನ್ನೋದು ತುಂಬಾ ಮುಖ್ಯ. ಕೊನೆಯದಾಗಿ ಮತ್ತೆ ಅದನ್ನೇ ಹೇಳ್ತೇವೆ, ನೀವು ಏನು ಪಾಠ ಮಾಡ್ತೀರಿ ಅನ್ನೋದಕ್ಕಿಂತಲೂ ನೀವು ಏನಾಗಿರ್ತೀರಿ ಅನ್ನೋದು ಮುಖ್ಯ. ನೀವು ಏನಾಗಿರ್ತೀರಿ ಅದೇ ನಿಜವಾದ ಪಾಠ. ಅದು ಪರಿಣಾಮ ಬೀರ್ತಾ ಇರ್ತದೆ ಶಿಷ್ಯರ ಮೇಲೆ. ಮತ್ತೆ ನೀವು ಏನು ಪಾಠ ಮಾಡ್ತೀರಿ ಅನ್ನೋದು ಸೆಕೆಂಡ್ರಿ. ಆ ಮಗು ಬರೇ ನಿಮ್ಮ ಮಾತನ್ನ ಮಾತ್ರ ಗಮನಿಸ್ತಾ ಇರೋದಿಲ್ಲ, ನಿಮ್ಮನ್ನ ಅವಲೋಕನ ಮಾಡ್ತದೆ. ಮಗು ನಿಮ್ಮ ಬದುಕನ್ನು ಅವಲೋಕನ ಮಾಡ್ತದೆ, ಅಲ್ಲಿಂದ ತಗೊಳ್ತದೆ. ಓ, ನಾನು ಹೀಗಿರ್ಬೇಕು, ಯಾಕಂದ್ರೆ ನನ್ನ ಗುರುಗಳು ಹಾಗಿದ್ದಾರೆ. ಈ ಅನೇಕ ಕಥೆಗಳು ಕೇಳ್ತೇವೆ ನಾವು. ಶಿಷ್ಯರಿಗೂ ನಿನ್ನ ಗುರು ಹೀಗಿದ್ದ, ಹಾಗಾಗಿ ನೀನು ಹೀಗೆ ಇರು ಅಂತ ಎನ್ನುವುದನ್ನ ಅನೇಕ ಕಡೆ ನಾವು ಗಮನಿಸ್ತೇವೆ ಅದನ್ನ. ಹಾಗಾಗಿ ಅದೊಂದು ಸಹಜವಾಗಿರ್ತಕ್ಕಂಥ ಒಂದು ಮನೋಭಾವ ಅದು ಅಂತ. ಗುರು ಹೇಗೋ ಶಿಷ್ಯ ಹಾಗೆ, ಯಥಾ ಗುರು ತಥಾ ಶಿಷ್ಯ. ಹಾಗಾಗಿ ನಾವು ಉದಾಹರಣೆ ಆಗಬೇಕು. ಅಂತರಂಗ ಬಹಿರಂಗ ಎರಡಕ್ಕೂ ಸಮಾನವಾದ ಗಮನ ಕೊಟ್ಟು ಮನನವೂ ಅಷ್ಟೇ ಮುಖ್ಯವಾಗಿ ಅಷ್ಟೇ ಚೆನ್ನಾಗಾಗಬೇಕು. ಹಾಗೆ ಅದನ್ನು ಕ್ರಿಯಾನ್ವಯ ಮಾಡ್ತಕ್ಕಂಥದ್ದು ಕೂಡ. ಹಾಗಾಗಿ ಈ ಆಚಾರ ವಿಚಾರ ಎರಡರಲ್ಲಿ ಕೂಡ ಅವನ ವಿಚಾರವೂ ಚೆನ್ನಾಗಿರ್ಬೇಕು, ಆಚರಣೆ ಚೆನ್ನಾಗಿರ್ಬೇಕು. ಇದೆರಡೂ ಇದ್ದವನು ಆದರ್ಶ ಗುರು. ಹರೇ ರಾಮ.